ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಡಿಸೆಂಬರ್ 31, 2021 ಪ್ರಚಲಿತ ಘಟನೆಗಳನ್ನು ನೋಡೋಣ. ಸೊ ನಿಮಗೆ ಗೊತ್ತಿರಲಿ, ನಾನು ಪ್ರತಿದಿನ ಕನ್ನಡದ ಪ್ರಜಾವಾಣಿ ಸೇರಿದಂತೆ ಇಂಗ್ಲೀಷ್ನ ದಿ ಹಿಂದೂ ಪೇಪರ್ ಮತ್ತು ಇಂಗ್ಲೀಷ್ನ ವಿವಿಧ ಪೇಪರ್ನ ಕನ್ನಡದ ವಿವಿಧ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಪ್ರತಿದಿನ ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಸೊ ಪ್ರತಿಯೊಂದು ಕ್ವಶನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿ. ಹಾಗಾದರೆ ಕ್ವಶನ್ ನಂಬರ್ 1 ನೋಡಿ. ದಿ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ನೆಸ್ ಈಸ್ ಪಬ್ಲಿಷ್ಡ್ ಇನ್ ದ ಬೇಸಿಕ್ ಲಿಟರಸಿ ಆರ್ ಲರ್ನಿಂಗ್ ಇಂಡೆಕ್ಸ್ ಆ್ಯಂಡ್ ದ ಎಕನಾಮಿಕ್ ಇಂಡೆಕ್ಸ್. ಸೊ ಕರ್ನಾಟಕಸ್ ಪೊಸಿಷನ್ ಇನ್ ದ ಲರ್ನಿಂಗ್ ಇಂಡೆಕ್ಸ್. ನೋಡಿ, ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ನೆಸ್ ಮೂಲ ಸಾಕ್ಷರತೆ ಅಥವಾ ಕಲಿಕಾ ಸೂಚ್ಯಂಕ ಮತ್ತು ಸಾಂಖ್ಯಿಕ ಸೂಚ್ಯಂಕವನ್ನು ಇತ್ತೀಚೆಗೆ ಪ್ರಕಟಗೊಂಡಿಸಿದೆ. ಸೊ ಈ ಕಲಿಕಾ ಸೂಚ್ಯಂಕದಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು ಅಂತ. ಸೊ ಇದಕ್ಕೆ ಸರಿಯಾದಂಥ ಉತ್ತರ ವೆರಿ ಇಂಪಾರ್ಟೆಂಟ್, 4ನೇ ಸ್ಥಾನ. ಹೌದು, ಕಲಿಕಾ ಸೂಚ್ಯಂಕದಲ್ಲಿ ಕರ್ನಾಟಕ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಮಾಹಿತಿಯನ್ನು ವಿಜಯವಾಣಿ ಪೇಪರ್ನ ಒಂದು ಮಾಹಿತಿಯಾಗಿರುತ್ತದೆ. ಸೊ ಈ ಮಾಹಿತಿಯಲ್ಲಿ ಏನಿದೆ ಅಂತ ನೋಡೋದಾದರೆ, ನೋಡಿ ಫ್ರೆಂಡ್ಸ್, ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ನೋಡಿ, ಕಲಿಕಾ ಸೂಚ್ಯಂಕ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ನು. ಸೊ ಈ ಕ್ವಶನ್ ನೋಡಿ, ಈ ಕಲಿಕಾ ಸೂಚ್ಯಂಕದಲ್ಲಿ ಪಶ್ಚಿಮ ಬಂಗಾಳ ಅಗ್ರ ಸ್ಥಾನವನ್ನು ಪಡೆದುಕೊಂಡಿದ್ದರೆ ನಮ್ಮ ರಾಜ್ಯಕ್ಕೆ 4ನೇ ಸ್ಥಾನ ದೊರೆತಿದೆ. ಹಾಗಾದರೆ ನೋಡಿ, ಮಾಹಿತಿಯ ಪ್ರಕಾರ ಅಭಿವೃದ್ಧಿಗೆ ಶಿಕ್ಷಣವು ಪ್ರಮುಖ ಪಾತ್ರ ವಹಿಸುತ್ತದೆ. ಹಲವು ರಾಜ್ಯಗಳಲ್ಲಿ ಸಾಕ್ಷರತಾ ಪ್ರಮಾಣವು ಹೆಚ್ಚಾಗಿರುವುದನ್ನು ಗಮನಿಸಿರಬಹುದು. ಹೀಗಿದ್ದರೂ ಮಕ್ಕಳಲ್ಲಿ ಈ ಪ್ರಮಾಣ ಹೇಗಿದೆ ಹಾಗೂ ಅವರ ಕಲಿಕಾ ಪರಿಸ್ಥಿತಿಯನ್ನು ಸಮೀಕ್ ಎ ಮೂಲಕ ಕಂಡುಕೊಂಡು ವಿಶ್ಲೇಷಿಸಲಾಗುತ್ತದೆ. ನೋಡಿ, ಈ ಒಂದು ವಿಶ್ಲೇಷಣೆಯನ್ನು ಯಾವುದು ಪ್ರತಿ ವರ್ಷ ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದ್ರೆ, ವೆರಿ ಇಂಪಾರ್ಟೆಂಟ್, ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ನೆಸ್ ರೂಪಿಸಿದ ಮೂಲ ಸಾಕ್ಷರತೆ ಅಥವಾ ಫೌಂಡೇಶನ್ ಲಿಟರಸಿ ಮತ್ತು ಸಾಂಖ್ಯಿಕ ಸೂಚ್ಯಂಕ ಅಥವಾ ನ್ಯೂಮರಸಿ ಇಂಡೆಕ್ಸನ್ನು ಪ್ರಕಟಗೊಳಿಸುತ್ತದೆ. ವೆರಿ ಇಂಪಾರ್ಟೆಂಟ್. ನೋಡಿ, ನಿಮಗೆ ಕೇಳ್ತಾರೆ, ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ನೆಸ್ ಕೆಳಗಿನ ಯಾವ ವರದಿಯನ್ನು ಪ್ರತಿ ವರ್ಷ ಬಿಡುಗಡೆ ಮಾಡುತ್ತದೆ ಅಂತ ಕೇಳ್ಬೋದು. ಇಲ್ಲಾಂದರೆ ಮೂಲ ಸಾಕ್ಷರತೆ ಅಥವಾ ಕಲಿಕಾ ಸೂಚ್ಯಂಕ ಅಥವಾ ಫೌಂಡೇಶನ್ ಲಿಟರಸಿ ಮತ್ತು ಸಾಂಖ್ಯಿಕ ಸೂಚ್ಯಂಕವನ್ನು ಪ್ರತಿ ವರ್ಷ ಕೆಳಗಿನ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತದೆ, ಈ ವರದಿಯನ್ನು ಬಿಡುಗಡೆ ಮಾಡುತ್ತದೆ ಅಂತ ಕೇಳಿದರೆ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ನೆಸ್ ಅಂತ ಹಾಕಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇದು. ನೋಡಿ, ಈ ಒಂದು ಇಂಡೆಕ್ಸನ್ನು ಪ್ರತಿ ವರ್ಷ ಇದು ರಾಜ್ಯಗಳನ್ನು, ದೊಡ್ಡ ರಾಜ್ಯಗಳು, ಸಣ್ಣ ರಾಜ್ಯಗಳು, ಈಶಾನ್ಯ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳೆಂದು ಒಟ್ಟು 4 ವಿಭಾಗಗಳಲ್ಲಿ ಪ್ರತಿ ವರ್ಷ ಬಿಡುಗಡೆ ಮಾಡುತ್ತದೆ. ಹಾಗಾದರೆ ದೊಡ್ಡ ರಾಜ್ಯಗಳ ಪಟ್ಟಿಯಲ್ಲಿ ಬಂಗಾಳ ಅಂದರೆ ಪಶ್ಚಿಮ ಬಂಗಾಳ ಅಗ್ರಸ್ಥಾನವನ್ನು ಅಂದರೆ ಪ್ರಥಮ ಸ್ಥಾನದಲ್ಲಿದ್ದರೆ, ದೊಡ್ಡ ರಾಜ್ಯಗಳಲ್ಲಿ ಪರಿಗಣಿಸಲ್ಪಟ್ಟಿರುವ ನಮ್ಮ ಕರ್ನಾಟಕ 50.16 ಅಂಕಗಳೊಂದಿಗೆ 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ತಮಿಳುನಾಡು, ಮಹಾರಾಷ್ಟ್ರ ಕ್ರಮವಾಗಿ 3, 4, 2 ಮತ್ತು 3ನೇ ಸ್ಥಾನದಲ್ಲಿದೆ. 4ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಓಕೆ, ಸೊ ಬಂಗಾಳ, ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ 1, 2, 3, 4ನೇ ಸ್ಥಾನವನ್ನು ಪಡೆದುಕೊಂಡಿದೆ. ನೋಡಿ, ಈ ಕ್ವಶನನ್ನು ಏರಿಕೆ ಕ್ರಮದಲ್ಲಿ ಅಥವಾ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಇವು 4 ರಾಜ್ಯಗಳನ್ನು ಸಂಪೂರ್ಣವಾಗಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ ಲಕ್ಷದ್ವೀಪ. ಓಕೆ, ಲಕ್ಷದ್ವೀಪ 52.62 ಅಂಕಗಳೊಂದಿಗೆ ಮೊದಲ ಸ್ಥಾನ ಪಡೆದಿದೆ. ಲಡಾಖ್ ಈ ಒಂದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಇನ್ನು ಈಶಾನ್ಯ ರಾಜ್ಯ ವಿಭಾಗದಲ್ಲಿ ಮಿಜೋರಾಂ ಏನಿದೆ, ಇದು 51.61 ಅಂಕಗಳನ್ನು ಪಡೆಯುವ ಮೂಲಕ ಈಶಾನ್ಯ ರಾಜ್ಯಗಳಲ್ಲಿ ಮಿಜೋರಾಂ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಇಲ್ಲಿ 50%ಕ್ಕಿಂತ ಅಧಿಕ ರಾಜ್ಯಗಳು ರಾಷ್ಟ್ರೀಯ ಸರಾಸರಿ 28.5ಕ್ಕಿಂತ ಕಡಿಮೆ ಅಂಕ ಪಡೆದಿವೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಮುಖ್ಯವಾಗಿ ನೋಡಿ, ಈಶಾನ್ಯ ರಾಜ್ಯಗಳಲ್ಲಿ ಅರುಣಾಚಲ ಪ್ರದೇಶ ಕೊನೆಯ ಸ್ಥಾನದಲ್ಲಿದೆ, ಮಿಜೋರಾಂ ಪ್ರಥಮ ಸ್ಥಾನದಲ್ಲಿದೆ. ಅಂದರೆ ಈಶಾನ್ಯ ರಾಜ್ಯಗಳ ಪೈಕಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪೈಕಿ, ದೊಡ್ಡ ರಾಜ್ಯಗಳ ಪೈಕಿ ಅಂತಕ್ಕಂಥ ಕ್ವಶನ್ನು ಕೂಡ ನಿಮಗೆ ಮೆನ್ಷನ್ ಮಾಡ್ತಾನೆ. ಆ ದೃಷ್ಟಿಯಿಂದ ನೀವು ಪ್ರತಿಯೊಂದು ಕ್ವಶನನ್ನು ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಆನ್ಸರ್ ಮಾಡಿ.
ಓಕೆ. ಸೊ ಹಾಗಾದರೆ ನೋಡಿ, ಕಲಿಕಾ ಪರಿಸ್ಥಿತಿ ಹೇಗಿದೆ ನಮ್ಮ ಕರ್ನಾಟಕದಲ್ಲಿ ಅಂತ ನೋಡೋದಾದರೆ ನೋಡಿ, ದೇಶದ 10 ವರ್ಷಕ್ಕಿಂತ ಕೆಳಗಿನ ಮಕ್ಕಳಲ್ಲಿ ಒಟ್ಟಾರೆಯಾಗಿ ಮೂಲ ಕಲಿಕೆಯ ಪರಿಸ್ಥಿತಿಯನ್ನು ತಿಳಿಯಲು ತಳಹದಿ ಸಾಕ್ಷರತೆ ಮತ್ತು ಸಾಂಖ್ಯಿಕ ಸೂಚ್ಯಂಕ ನೆರವಾಗುತ್ತದೆ. ಇದನ್ನು ತಿಳಿದುಕೊಳ್ಳಲು ಹಲವು ಸೂಚನೆಗಳನ್ನು ನಡೆಸಲಾಗುತ್ತದೆ. ಅದರಲ್ಲಿ ಮುಖ್ಯವಾಗಿ ಶೈಕ್ಷಣಿಕ ಮೂಲಸೌಕರ್ಯ, ಶಿಕ್ಷಣ ಲಭ್ಯತೆ, ಮೂಲ ಆರೋಗ್ಯ, ಕಲಿಕಾ ಫಲಿತಾಂಶ, ಆಡಳಿತ ಎಂಬತಕ್ಕಂಥ ಈ 5 ವಿಭಾಗಗಳನ್ನು ಸೂಚ್ಯಂಕಕ್ಕೆ ಬಳಸಲಾಗುತ್ತದೆ. ಓಕೆ, ಸೂಚ್ಯಂಕಗಳಲ್ಲಿ ಈ 5 ಆಧಾರ ಸ್ತಂಭಗಳ ಪೈಕಿ ಆಡಳಿತ ವಿಭಾಗದಲ್ಲಿ ರಾಜ್ಯಗಳ ನಿರ್ವಹಣೆ ತೀರಾ ಕಳಪೆಯಾಗಿರುವುದನ್ನು ಸೂಚ್ಯಂಕ ವರದಿಯಲ್ಲಿ ಗುರುತಿಸಿದೆ ಅಂತಕ್ಕಂಥ ಮಾಹಿತಿ ನೀಡಿದೆ. ಹಾಗಾದರೆ ಈ ಸೂಚ್ಯಂಕ ವರದಿ ರೂಪಿಸಿದ್ದು ಯಾರು ಅಂತ ನೋಡೋದಾದರೆ ನೋಡಿ, ಫೌಂಡೇಶನ್ ಲಿಟರಸಿ ಮತ್ತು ನ್ಯೂಮರಸಿ ಇಂಡೆಕ್ಸ್ ವರದಿಯನ್ನು ಸ್ಪರ್ಧಾತ್ಮಕತೆ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ನೆಸ್ ಸಿದ್ಧಪಡಿಸಿದೆ. ನೋಡಿ, ಈ ಕ್ವಶನನ್ನು ಅಂದರೆ ಫೌಂಡೇಶನ್ ಲಿಟರಸಿ ಮತ್ತು ನ್ಯೂಮರಸಿ ಇಂಡೆಕ್ಸನ್ನು ಪ್ರತಿ ವರ್ಷ ಯಾವ ಒಂದು ಸಂಸ್ಥೆ ಬಿಡುಗಡೆ ಮಾಡುತ್ತದೆ ಅಂತ ಹಲವಾರು ಬಾರಿ ಈ ಕ್ವಶನನ್ನು ಕೇಳಿದ್ದಾರೆ. ನೀವು ಕೂಡ ನೋಡಿರ್ತಾರೆ, ಈ ಕ್ವಶನ್ನ ಸುಮಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಆ ದೃಷ್ಟಿಯಿಂದ ಈ ಸ್ಪರ್ಧಾತ್ಮಕ ಸಂಸ್ಥೆ ಈ ಒಂದು ವರದಿಯನ್ನು ಪ್ರತಿ ವರ್ಷ ಬಿಡುಗಡೆ ಮಾಡುತ್ತದೆ. ಹಾಗಾದರೆ ಈ ಸಂಸ್ಥೆ ನೋಡಿ, ಪ್ರಧಾನಮಂತ್ರಿಯವರ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷ ಆಗಿರತಕ್ಕಂಥ ವಿವೇಕ್ ದೇವರಾಯ್ ಸೂಚ್ಯಂಕದ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಈ ವರ್ಷ. ಓಕೆ, ಪ್ರಧಾನಮಂತ್ರಿಯವರ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಿವೇಕ್ ದೇವರಾಯ್ ಇದನ್ನು ಬಿಡುಗಡೆ ಮಾಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇನ್ನು ನೋಡಿ, ಮುಖ್ಯಾಂಶಗಳು ನೋಡೋದಾದರೆ ಈ ಸೂಚ್ಯಂಕ 10 ವರ್ಷಗಳಿಗಿಂತ ಕೆಳಗಿನ ಮಕ್ಕಳಲ್ಲಿನ ಸಾಕ್ಷರತೆಯ ಸೂಚಕವಾಗಿದೆ. ವೆರಿ ವೆರಿ ಇಂಪಾರ್ಟೆಂಟು. ಈ ಮುಖ್ಯಾಂಶಗಳನ್ನು ಯಾಕೆ ನೀವು ನೆನ್ಪಿಟ್ಕೋಬೇಕು ಅಂದರೆ ABC ಮೂಲ 3 ಕರೆಕ್ಟಾಗಿ ಕೊಟ್ಟು, ಇಲ್ಲ 4 ಕರೆಕ್ಟಾಗಿ ಕೊಟ್ಟು, ಅದರಲ್ಲಿ ಯಾವುದೋ ಒಂದು ತಪ್ಪು ಕೊಟ್ಟು ಇಲ್ಲಿ AB ಕರೆಕ್ಟು, AC ಕರೆಕ್ಟು, BC ಕರೆಕ್ಟು, ABC 3 ಕರೆಕ್ಟು ಅಂತ ಈ ಥರ ಕೊಡ್ತಾ ಇರ್ತಾನೆ. ಆದ್ದರಿಂದ ಯಾವುದೇ ಒಂದು ಕ್ವಶನ್ ಓದ್ಕೋಬೇಕಾದ್ರೆ ಮುಖ್ಯಾಂಶಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತದೆ. ನೋಡಿ, ಈ ಒಂದು ಕಲಿಕಾ ಸೂಚ್ಯಂಕದಲ್ಲಿ ಪ್ರಥಮವಾಗಿ ಇದು 10 ವರ್ಷಕ್ಕಿಂತ ಕೆಳಗಿನ ಮಕ್ಕಳಲ್ಲಿನ ಸಾಕ್ಷರತೆಯ ಸೂಚಕವಾಗಿದೆ. ಇನ್ನು ಎರಡನೇದು ಬಿಹಾರ. ಹಿಂದೆ ಆ ದೊಡ್ಡ ರಾಜ್ಯಗಳ ವಿಭಾಗದಲ್ಲಿ ಬಿಹಾರ ತುಂಬ ಹಿಂದುಳಿದಿದೆ, ತೀರಾ ಕೆಳಗಿನ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಸಣ್ಣ ರಾಜ್ಯಗಳಲ್ಲಿ ಕೇರಳ ಅಗ್ರಸ್ಥಾನ ಪಡೆದಿದೆ. ಜಾರ್ಖಂಡ್ ನಿರ್ವಹಣೆ ತೀರಾ ಕಳಪೆ ಎಂದು ಸೂಚ್ಯಂಕ ಗುರುತಿಸಿದೆ. ಓಕೆ, ಸಣ್ಣ ರಾಜ್ಯಗಳ ಪಟ್ಟಿ ಈಗ ನಿಮಗೆ ತಿಳಿಯಿತು. ಸಣ್ಣ ರಾಜ್ಯಗಳಲ್ಲಿ ಕೇರಳ ಅಗ್ರಸ್ಥಾನ, ಜಾರ್ಖಂಡ್ ಕೊನೆಯ ಸ್ಥಾನದಲ್ಲಿದೆ. ಇನ್ನು ದೊಡ್ಡ ರಾಜ್ಯಗಳಲ್ಲಿ ಪಶ್ಚಿಮ ಬಂಗಾಳ 58.95 ಅಂಕಗಳು ಹಾಗೂ ಸಣ್ಣ ರಾಜ್ಯಗಳ ಪಟ್ಟಿಯಲ್ಲಿ ಕೇರಳ 67.95 ಅಂಕಗಳನ್ನು ಪಡೆದುಕೊಂಡು ಆ ದೊಡ್ಡ ಪಟ್ಟಿ ಮತ್ತು ಸಣ್ಣ ರಾಜ್ಯಗಳ ಪಟ್ಟಿಯಲ್ಲಿ ಪಶ್ಚಿಮ ಬಂಗಾಳ ಮತ್ತು ಕೇರಳ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ. ಸೊ ಈ ಪೇಪರ್ನ ಸಂಪೂರ್ಣ ಮಾಹಿತಿ ನಿಮಗೆ ಆಗಿದೆ ಅಂದ್ಕೊಳ್ತೀನಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ಬನ್ನಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ನು ಸ್ನೇಹಿತರೆ. ಇದನ್ನು ಮಾತ್ರ 100% ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೋಡಿ, ವಿಚ್ ಆಫ್ ದಿ ಫಾಲೋಯಿಂಗ್ ಪ್ರಾಜೆಕ್ಟ್ಸ್ ಹ್ಯಾಸ್ ಬೀನ್ ಬ್ಯಾನ್ಡ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್ ಫಾರ್ ದ ಪ್ರೊಟೆಕ್ಷನ್ ಆಫ್ ಕನ್ಸ್ಯೂಮರ್ಸ್. ನೋಡಿ, ಗ್ರಾಹಕರ ರಕ್ಷಣೆಯ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಕೆಳಗಿನ ಯಾವ ಯೋಜನೆಯನ್ನು ಇತ್ತೀಚೆಗೆ ನಿಷೇಧ ಮಾಡಿ ಆದೇಶ ಅಥವಾ ಅಧಿಸೂಚನೆಯನ್ನು ಹೊರಡಿಸಿದೆ? ಸೊ ಅದಕ್ಕೆ ಸರಿಯಾದಂಥ ಉತ್ತರ ನೋಡಿ, ನೇರ ಮಾರಾಟ ಸಂಸ್ಥೆಗಳ ಪಿರಮಿಡ್ ಯೋಜನೆಯನ್ನು ರದ್ದು ಮಾಡಿ ಕೇಂದ್ರ ಸರ್ಕಾರವು ಗ್ರಾಹಕರ ರಕ್ಷಣೆಯ ಒಂದು ಉದ್ದೇಶದಿಂದ ಈ ಒಂದು ಆದೇಶವನ್ನು ಹೊರಡಿಸಿದೆ. ನೋಡಿ, ಪೇಪರಲ್ಲಿ ಈ ಬಗ್ಗೆ ಮಾಹಿತಿ ಏನು ಕೊಟ್ಟಿದ್ರು ಅಂತ ನೋಡೋದಾದರೆ ನೋಡಿ, ನೇರ ಮಾರಾಟ ಸಂಸ್ಥೆಗಳ ಪಿರಮಿಡ್ ಸ್ಕೀಮ್ ನಿಷೇಧ. ಇದು ಗ್ರಾಹಕರ ರಕ್ಷಣೆಗೆ ಕೇಂದ್ರದಿಂದ ಈ ಕ್ರಮದ ಮೇಲೆ ನಿಗಾ ಇಡಲು ಪ್ರತ್ಯೇಕ ಕಣ್ಗಾವಲು ವ್ಯವಸ್ಥೆ ಇದಾಗಿರುತ್ತದೆ. ನೋಡಿ, ಮಾಹಿತಿಯ ಪ್ರಕಾರ ನೇರ ಮಾರಾಟ ಮಾಡುವ ಸಂಸ್ಥೆಗಳು ಅಂದರೆ ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪನಿ ಪಿರಮಿಡ್ ಅಥವಾ ಹಣ ಚಲಾವಣೆಯ ಉತ್ತೇಜಿಸುವುದನ್ನು ನಿಷೇಧಿಸಿ ಕೇಂದ್ರ ಸರ್ಕಾರ ಕಾನೂನು ಜಾರಿಯನ್ನು ಮಾಡಿದೆ. ಈ ಕುರಿತು ಮಂಗಳವಾರ ಅಧಿಸೂಚನೆ ಹೊರಡಿಸಿದ್ದು ಎಲ್ಲ ಸಂಸ್ಥೆಗಳು ಹೊಸ ನಿಯಮವನ್ನು
90 ದಿನಗಳಲ್ಲಿ ಪಾಲಿಸಬೇಕು. ಅಂದರೆ ಇದು ರದ್ದು ಮಾಡಿದಾರಲ್ಲ ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪನಿಯನ್ನು, ಆ ದೃಷ್ಟಿಯಿಂದ ಈ ಒಂದು ಮಾಹಿತಿಗೆ ಸಂಬಂಧಿಸಿದಂತಹ ಎಲ್ಲ ಮಾಹಿತಿಗಳನ್ನು 90 ದಿನಗಳಲ್ಲಿ ಪಾಲಿಸಬೇಕು ಎಂಬತಕ್ಕಂಥ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ನೋಡಿ. ಈ ಹೊಸ ನಿಯಮಗಳು ಮಾರುಕಟ್ಟೆಯಲ್ಲಿ ಸ್ಪಷ್ಟತೆಯನ್ನು ತರುತ್ತವೆ. ಅಂದರೆ ಈ ಒಂದು ನಿಷೇಧ ಮಾಡಿ ಹೊಸ ನಿಯಮ ಏನು ತಂದಿದೆ, ಈ ನಿಯಮ ವೆರಿ ಇಂಪಾರ್ಟೆಂಟು. ಇದು ಮಾರುಕಟ್ಟೆಯಲ್ಲಿ ಸ್ಪಷ್ಟತೆಯನ್ನು ತರುತ್ತದೆ ಮತ್ತು ಉದ್ಯಮಕ್ಕೆ ಪ್ರಚೋದನೆಯನ್ನು ನೀಡುತ್ತವೆ ಎಂದು ಸ್ವಯಂ ನಿಯಂತ್ರಣ ಉದ್ಯಮ ಸಂಸ್ಥೆಯಾಗಿರತಕ್ಕಂಥ ಇಂಡಿಯನ್ ಡೈರೆಕ್ಟ್ ಸೇಲಿಂಗ್ ಅಸೋಸಿಯೇಷನ್ IDSA ಅಧ್ಯಕ್ಷ ರಜತ್ ಬ್ಯಾನರ್ಜಿ ತಿಳಿಸಿದ್ದಾರೆ. ನೋಡಿ, ಈ ಕ್ಷೇತ್ರವು ದೇಶದಲ್ಲಿ ಅಂದರೆ ಡೈರೆಕ್ಟ್ ಒಂದು ಕಂಪನಿ ಏನಿದೆ, ನೇರ ತೆರಿಗೆ ಸಂಸ್ಥೆ, ಇದು ಈ ದೇಶದಲ್ಲಿ ಒಟ್ಟು ಇದು 7 ಮಿಲಿಯನ್ಗಿಂತಲೂ ಹೆಚ್ಚು ಜನರಿಗೆ ಜೀವನೋಪಾಯವನ್ನು ಒದಗಿಸುತ್ತದೆ. ಅದರಲ್ಲಿ 50%ಗಿಂತ ಹೆಚ್ಚು ಮಹಿಳೆಯರು ಇದ್ದಾರೆ ಎಂದು ಹೇಳಿದೆ. ಇನ್ನು ಈ ಹೊಸ ನಿಯಮಗಳ ಪ್ರಕಾರ ವೆರಿ ಇಂಪಾರ್ಟೆಂಟ್ ಇದು, ನೇರ ಮಾರಾಟ ಕಂಪನಿಗಳು ಕುಂದುಕೊರತೆಗಳ ಪರಿಹಾರ ಕಾರ್ಯವಿಧಾನಗಳನ್ನು ಹೊಂದಿರಬೇಕು. ಓಕೆ ನೋಡಿ, ಪರಿಹಾರ ಕಾರ್ಯವಿಧಾನವನ್ನು ತಾನೇ ಹೊಂದಿರಬೇಕಾಗುತ್ತೆ ನೋಡಿ. ಈ ತರಹದ ಸೂಕ್ಷ್ಮ ಕ್ವಶನ್ಗಳನ್ನೇ ಆಪ್ಷನ್ ರೀತಿಯಲ್ಲಿ ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇನ್ನು ಈ ಹೊಸ ನಿಯಮ ಏನಿದೆ, ಎಲ್ಲ ಕಂಪನಿಗಳು ಮತ್ತು ಅದರ ನೇರ ಮಾರಾಟಗಾರರಿಂದ ಸರಕು ಸೇವೆಗಳ ಮಾರಾಟದಿಂದ ಉಂಟಾಗುವ ಕುಂದುಕೊರತೆಗಳಿಗೆ ಸಹ ಜವಾಬ್ದಾರರಾಗಿರುತ್ತಾರೆ. ಓಕೆ, ಇನ್ನು ವರ್ಲ್ಡ್ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಪ್ರಕಟಿಸಿದ ಮಾಹಿತಿಯ ಪ್ರಕಾರ ಭಾರತೀಯ ನೇರ ಮಾರಾಟ ಉದ್ಯಮದ ಚಿಲ್ಲರೆ ಗಾತ್ರವು 2020ರಲ್ಲಿ ನೋಡಿ $3 ಬಿಲಿಯನ್, ಓಕೆ, ಅಥವಾ ಸುಮಾರು 22,500 ಕೋಟಿ ರುಗಳಷ್ಟು ಮೌಲ್ಯವನ್ನು ಹೊಂದಿದ್ದು, ವರ್ಷದಿಂದ ವರ್ಷಕ್ಕೆ 28.3% ಬೆಳವಣಿಗೆಯಾಗಿದೆ. ಇನ್ನು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಮಾರುಕಟ್ಟೆ ಈ ಡೈರೆಕ್ಟ್ ಅಂದರೆ ನೇರ ಮಾರಾಟ ಉದ್ಯಮವಾಗಿದೆ. ಈ ವಲಯವು 7.4 ಮಿಲಿಯನ್ ಸಕ್ರಿಯ ನೇರ ಮಾರಾಟಗಾರರನ್ನು ನೇಮಿಸಿಕೊಂಡಿದೆ ಎಂದು ಅದು ಹೇಳಿದೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಇದು ನೋಡಿ. ಇನ್ನು ನೆಕ್ಸ್ಟ್ ಕ್ವಶನ್ನು, ಯೂನಿಯನ್ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಇನಾಗರೇಟೆಡ್ ದ ವರ್ಲ್ಡ್ಸ್ ಹೈಯೆಸ್ಟ್ ಟ್ರಾಫಿಕ್ ಲೈನ್ ಇನ್ ಲಡಾಖ್ ಡ್ಯಾಶ್ ಪಾಸ್. ನೋಡಿ, ಇತ್ತೀಚೆಗೆ ಕೇಂದ್ರ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ರವರು ವಿಶ್ವದಲ್ಲೇ ಅತಿ ಎತ್ತರದ ಸಂಚಾರ ರಸ್ತೆಯನ್ನು ಲಡಾಖ್ನ ಡ್ಯಾಶ್ ಪಾಸ್ನಲ್ಲಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಇದು. ಸೊ ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಉಮ್ಲಿಂಗ್ಲಾ ಪಾಸ್. ನೋಡಿ, ವಿಶ್ವದಲ್ಲೇ ಅತಿ ಎತ್ತರದ ಸಂಚಾರ ರಸ್ತೆಯನ್ನು ಲಡಾಖ್ನ ಉಮ್ಲಿಂಗ್ಲಾ ಪಾಸ್ನಲ್ಲಿ ನಿರ್ಮಿಸಲಾಗಿದೆ. ಸೊ ಇದನ್ನು ಡಿಫೆನ್ಸ್ ಮಿನಿಸ್ಟರ್ ಆಗಿರತಕ್ಕಂಥ ರಾಜನಾಥ್ ಸಿಂಗ್ ಉದ್ಘಾಟನೆಯನ್ನು ಮಾಡಿದ್ದಾರೆ. ಸೊ ಉದ್ಘಾಟನೆ ಮಾಡಿದವರು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ನೋಡಿ. ವಿಶ್ವದ ಅತಿ ಎತ್ತರದ ವಾಹನ ಸಂಚಾರ ರಸ್ತೆ ಸೇರಿ 27 ವಿವಿಧ ಯೋಜನೆಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಂಗಳವಾರ ಉದ್ಘಾಟಿಸಿದ್ದಾರೆ. ಸೊ ಇದರಿಂದಾಗಿ ಇನ್ನು ಮುಂದೆ ಸಂಘರ್ಷಗಳಿಂದ ಸನ್ನಿವೇಶದಲ್ಲಿ ಚೀನಾ ಪಾಕ್ ಗಡಿಗೆ ತ್ವರಿತವಾಗಿ ಯೋಧರು ಹಾಗೂ ಶಸ್ತ್ರಾಸ್ತ್ರಗಳ ರವಾನೆ ಸುಲಭವಾಗಲಿದೆ ಎಂದು ಈ ಮಾಹಿತಿಯನ್ನು ಅವರು ನೀಡಿದ್ದಾರೆ. ನೋಡಿ, ಈ ಮಾಹಿತಿಯ ಪ್ರಕಾರ ಈ ಪೈಕಿ ಏನಿದೆ, ಈ ರಸ್ತೆ ಏನಿದೆ, ಈ ಪೈಕಿ ದಕ್ಷಿಣ ಲಡಾಖ್ನ ಉಮ್ಲಿಂಗ್ಲಾ ಪಾಸ್ನಲ್ಲಿ 19,000 ಅಡಿಗಳಿಗಿಂತ ಹೆಚ್ಚು ಎತ್ತರದಲ್ಲಿ ನಿರ್ಮಾಣಗೊಂಡಿರುವ ಈ ರಸ್ತೆ ವಿಶ್ವದ ಅತಿ ಎತ್ತರದ ಮೋಟಾರು ರಸ್ತೆ ಎಂಬ ಹಿರಿಮೆಗೆ ಪಾತ್ರವಾಗಿದೆ. ಓಕೆ, ಸೊ ನೆನ್ಪಿಟ್ಕೊಳ್ಳಿ, ಉಮ್ಲಿಂಗ್ಲಾ ಪಾಸ್, ಲಡಾಖ್ನ ಉಮ್ಲಿಂಗ್ಲಾ ಪಾಸ್ ಮೂಲಕ ಈ ಒಂದು ವಿಶ್ವದ ಅತಿ ಎತ್ತರದ ಮೋಟಾರ್ ರಸ್ತೆಯನ್ನು ನಿರ್ಮಿಸಲಾಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು ನೋಡಿ. ಅಕಾರ್ಡಿಂಗ್ ಟು ಎ ರೀಸೆಂಟ್ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ರಿಪೋರ್ಟ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ ಹ್ಯಾಸ್ ಬೀನ್ ರ್ಯಾಂಕ್ಡ್ ಫಸ್ಟ್ ಇನ್ ದ ಕಂಟ್ರಿ ಫಾರ್ ಚೈಲ್ಡ್ ಬೇರಿಂಗ್. ಓಕೆ, ಇತ್ತೀಚೆಗೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ವರದಿಯ ಪ್ರಕಾರ ಕೆಳಗಿನ ಯಾವ ರಾಜ್ಯವು ಮಕ್ಕಳ ತೊರೆಯುವುದರಲ್ಲಿ, ಓಕೆ ಇದು ದೊರೆಯುವ ಅಲ್ಲ ತೊರೆಯುವುದರಲ್ಲಿ, ಸೊ ಮಕ್ಕಳ ತೊರೆಯುವುದರಲ್ಲಿ ದೇಶದಲ್ಲೇ ಮೊದಲನೇ ಸ್ಥಾನ ಪಡೆದಿದೆ. ನೋಡಿ, ಇದಕ್ಕೆ ಸರಿಯಾದಂಥ ಉತ್ತರ ಮಹಾರಾಷ್ಟ್ರ. ನೋಡಿ, ಇದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ತೊರೆಯುವುದರಲ್ಲಿ ಅಂದರೆ ಮಕ್ಕಳ
ಮಕ್ಕಳನ್ನು ತೊರೆಯುವುದರಲ್ಲಿ. ಓಕೆ, ಅಂದರೆ ಬಿಟ್ಟು ಹೋಗ್ತಕ್ಕಂಥದ್ದು. ಓಕೆ, ಸೊ ಇದರಲ್ಲಿ ಇತ್ತೀಚಿನ ಅಪರಾಧ ದಾಖಲೆಗಳ ಬ್ಯೂರೋ ವರದಿಯ ಪ್ರಕಾರ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಇತ್ತೀಚೆಗೆ ಈ ವರದಿಯನ್ನು ಬಿಡುಗಡೆ ಮಾಡಿದೆ. ಈ ವರದಿಯಲ್ಲಿ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಕ್ಕಳ ತೊರೆಯುವ ಪ್ರಕರಣಗಳು ಕಂಡು ಬಂದಿದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ. ನೋಡಿ, ಮಕ್ಕಳ ತೊರೆಯುವುದರಲ್ಲಿ ಬೆಂಗಳೂರಿಗರು ನಂಬರ್ 2, ಅಂದರೆ ನಗರಗಳ ಪೈಕಿ ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ರಾಜ್ಯಗಳ ಪೈಕಿ ಮಹಾರಾಷ್ಟ್ರ ಪ್ರಥಮ ಸ್ಥಾನದಲ್ಲಿದೆ. ಈ ಒಂದು ರಾಜ್ಯಗಳ ಪೈಕಿ ನೋಡೋದು ನೋಡಿ, 2015ರಿಂದ 2020 ಅವಧಿಯಲ್ಲಿ, ಅಂದರೆ 5 ವರ್ಷಗಳ ಅವಧಿಯಲ್ಲಿ ಮಕ್ಕಳನ್ನು ನಿರ್ಗತಿಕರನ್ನಾಗಿ ಬಿಟ್ಟು ಹೋಗುವ ಪ್ರಕರಣಗಳು ಕರ್ನಾಟಕ ದೇಶದಲ್ಲಿ 4ನೇ ಸ್ಥಾನದಲ್ಲಿದೆ ಎಂದು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ತಿಳಿಸಿದೆ. 2020ನೇ ಸಾಲಿನ ಆಘಾತಕಾರಿ ವರದಿಯ ಬಿಡುಗಡೆ ಮಾಡಿದೆ. ಇನ್ನು ದೇಶದಲ್ಲಿ 5 ವರ್ಷದಲ್ಲಿ ಒಟ್ಟು 6459 ಇಂಥ ಪ್ರಕರಣಗಳು ದಾಖಲಾಗಿದ್ದರೆ ಕರ್ನಾಟಕದಲ್ಲಿ 771 ಕೇಸುಗಳು ದಾಖಲಾಗಿವೆ. ಇನ್ನು ಅತಿ ಹೆಚ್ಚು ಮಕ್ಕಳನ್ನು ತೊರೆಯುವ ಮಹಾನಗರಗಳ ಪೈಕಿ ರಾಷ್ಟ್ರೀಯ ರಾಜಧಾನಿ ದೆಹಲಿ ನಂಬರ್ 1 ಸ್ಥಾನದಲ್ಲಿದ್ದರೆ, ಉದ್ಯಾನ ನಗರಿಯಾಗಿರ್ತಕ್ಕಂಥ ನಮ್ಮ ಬೆಂಗಳೂರು ನಗರಗಳ ಪೈಕಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ರಾಜ್ಯಗಳು ಮತ್ತು ನಗರಗಳು ಎಂಬತಕ್ಕಂಥ 2 ಡಿವೈಡ್ ಇದೆ. ರಾಜ್ಯಗಳ ಪೈಕಿ ಬಂದರೆ ಮಹಾರಾಷ್ಟ್ರ ಪ್ರಥಮ ಸ್ಥಾನದಲ್ಲಿದೆ, ಕರ್ನಾಟಕ ಅಲ್ಲಿ 4ನೇ ಸ್ಥಾನದಲ್ಲಿದೆ. ಇನ್ನು ಮಹಾನಗರಗಳ ಒಂದು ಲೀಸ್ಟಲ್ಲಿ ಬಂದರೆ ದೆಹಲಿ ನಂಬರ್ 1 ಸ್ಥಾನದಲ್ಲಿದೆ, ಬೆಂಗಳೂರು 2ನೇ ಸ್ಥಾನದಲ್ಲಿದೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ. ನೋಡಿ, ಈ ಪೈಕಿ ಮಹಾರಾಷ್ಟ್ರ ಏನಿದೆ 1ನೇ ಸ್ಥಾನದಲ್ಲಿದೆ. ಇನ್ನು ಒಟ್ಟು ಪ್ರಕರಣಗಳಲ್ಲಿ 1184 ಕೇಸುಗಳು ದಾಖಲಾಗಿವೆ, ಒಟ್ಟು 18.3%. ನಂತರ ಸ್ಥಾನದಲ್ಲಿ ಮಧ್ಯಪ್ರದೇಶ ಇದೆ, ನಂತರ ರಾಜಸ್ಥಾನ ಇದೆ, ನಂತರ ಗುಜರಾತ್ ಇದೆ. ಓಕೆ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು ಕ್ವಶನ್, ಇದು ನೆನ್ಪಿಟ್ಕೊಳ್ಳಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಹಿಮಾಚಲ ಪ್ರದೇಶ್ ಹ್ಯಾಸ್ ಓನ್ ದ 2021 ವಿಜಯ್ ಹಜಾರೆ ಟ್ರೋಫಿ ಫಾರ್ ದ ಫಸ್ಟ್ ಟೈಮ್. ದ ವಿಜಯ್ ಹಜಾರೆ ಟ್ರೋಫಿ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಪೋರ್ಟ್ಸ್. ನೋಡಿ, 2021ನೇ ಸಾಲಿನ ವಿಜಯ್ ಹಜಾರೆ ಟ್ರೋಫಿಯನ್ನು ಹಿಮಾಚಲ ಪ್ರದೇಶ ಮೊಟ್ಟ ಮೊದಲ ಬಾರಿಗೆ ಗೆದ್ದುಕೊಂಡಿದೆ. ಹಾಗಾದರೆ ವಿಜಯ್ ಹಜಾರೆ ಟ್ರೋಫಿ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ? ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸರಿಯಾದಂಥ ಉತ್ತರ ಕ್ರಿಕೆಟ್. ಓಕೆ, ಸೊ ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತಕ್ಕಂಥ ಕ್ವಶನ್ ಕೇಳೋ ಚಾನ್ಸು ತುಂಬ ಇರುತ್ತೆ. ಆದ್ದರಿಂದ ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ರಾಜ್ಯ ಯಾವುದು ಅಂತಂದರೆ ಹಿಮಾಚಲ ಪ್ರದೇಶ. ಹಾಗಾದರೆ ವಿಜಯ್ ಹಜಾರೆ ಟ್ರೋಫಿ ಕ್ರಿಕೆಟ್ಗೆ ಸಂಬಂಧಿಸಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಓಕೆ, ನೋಡಿ, ಜಯಬೇರಿ ವಿಜಯ್ ಹಜಾರೆ ಏಕದಿನ ಟೂರ್ನಿ ಗೆದ್ದ ಹಿಮಾಚಲ ಪ್ರದೇಶ ಫೈನಲ್ನಲ್ಲಿ ತಮಿಳುನಾಡು ವಿರುದ್ಧ ಈ ಒಂದು ಪಂದ್ಯವನ್ನು ತನ್ನದಾಗಿಸಿಕೊಂಡಿದೆ. ಓಕೆ, ಚೊಚ್ಚಲ ಟ್ರೋಫಿಗೆ ಮುತ್ತಿಟ್ಟ ಹಿಮಾಚಲ ಪ್ರದೇಶ. ನೋಡಿ, ಈ ಮಾಹಿತಿಯ ಪ್ರಕಾರ ಭಾರತೀಯ ದೇಸಿ ಕ್ರಿಕೆಟ್ನಲ್ಲಿ ಹೊಸ ಚಾಂಪಿಯನ್ಗಳ ಉದಯವಾಗಿದೆ. ವಿಜಯ್ ಹಜಾರೆ ರಾಷ್ಟ್ರೀಯ ಏಕದಿನ ಟೂರ್ನಿಯ ಚಾಂಪಿಯನ್ ಆಗಿ ಹಿಮಾಚಲ ಪ್ರದೇಶ ಹೊರಹೊಮ್ಮಿದೆ. ಓಕೆ, ಇದು ತಮಿಳುನಾಡು ವಿರುದ್ಧ ಈ ಒಂದು ಜಯವನ್ನು ಸಾಧಿಸಿದೆ ಅಂತ ಅಂದರೆ ರನ್ನರ್ ಅಪ್ ತಂಡ ಅಥವಾ ಎದುರಾಳಿ ತಂಡ ಯಾವುದು ಎಂಬತಕ್ಕಂಥ ಕೇಳೋ ಚಾನ್ಸಸ್ ಇದೆ. ಆದ್ದರಿಂದ ಹಿಮಾಚಲ ಪ್ರದೇಶ ವಿಜಯ್ ಹಜಾರೆ ಟ್ರೋಫಿ ಗೆದ್ದಿದೆ ಅಂತಕ್ಕಂಥದ್ದು ನಿಮಗೆ ನೆನಪಿರಲಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್. ಈ ಕ್ವಶನ್ನು ಇವತ್ತಿನ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ. ಇಲ್ಲಿಂದ ಇಂಗ್ಲೀಷ್ ಪೇಪರ್ನ ಕ್ವಶನ್ಗಳನ್ನು ನಾನು ನಿಮ್ಮ ಮುಂದೆ ಈಗ ಡಿಸ್ಕಸ್ ಮಾಡ್ತಾ ಇದ್ದೇನೆ. ನೋಡಿ, ಈ GK ಟುಡೇಯಲ್ಲಿ ಪ್ರತಿದಿನ ಬರ್ತಕ್ಕಂಥ ಕ್ವಶನ್ಗಳೇನಿದೆ ಅವೆಲ್ಲ ದಿ ಹಿಂದೂ ಪೇಪರ್ ಮತ್ತು ಇಂಡಿಯನ್ ಎಕ್ಸ್‌ಪ್ರೆಸ್ನ ಪೇಪರ್ನಲ್ಲಿರ್ತಕ್ಕಂಥ ಪ್ರಮುಖ ಮಾಹಿತಿಗಳೇ ಆಗಿವೆ. ಸೊ ಹಾಗಾದರೆ ಕ್ವಶನ್ ನಂಬರ್ 1 ನೋಡಿ, ವಿಚ್ ಕಂಟ್ರಿ ಹ್ಯಾಸ್ ಡೆವಲಪ್ಡ್ ದ ವರ್ಲ್ಡ್ಸ್ ಫಸ್ಟ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಾಸಿಕ್ಯೂಟರ್. ನೋಡಿ, ವಿಶ್ವದ ಮೊದಲ AI ಕೃತಕ ಬುದ್ಧಿಮತ್ತೆ ಪ್ರಾಸಿಕ್ಯೂಟರ್ ಅನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಚೀನಾ. ಓಕೆ, ಚೀನಾವು ಮೊಟ್ಟ ಮೊದಲ ಬಾರಿಗೆ ವಿಶ್ವದಲ್ಲೇ ಮೊದಲ ಬಾರಿಗೆ ಕೃತಕ ಬುದ್ಧಿಮತ್ತೆಯ ಸಂಬಂಧಿಸಿದಂಥ ಪ್ರಾಸಿಕ್ಯೂಟರನ್ನು ಅಭಿವೃದ್ಧಿಪಡಿಸಿದೆ.
ಓಕೆ ನೋಡಿ, ಚೀನಾ ಡೆವಲಪ್ಡ್ AI ಪ್ರಾಸಿಕ್ಯೂಟರ್ ದಟ್ ಕ್ಯಾನ್ ಪ್ರೆಸ್ ಚಾರ್ಜಸ್ ವಿತ್ 97% ಅಕ್ಯುರಸಿ ಅಂತ ಹೇಳಿದೆ. ಓಕೆ, ಸೊ ಹಾಗಾದರೆ ಈ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಏನು ಮಾಹಿತಿಯನ್ನು ಒಳಗೊಂಡಿತ್ತು ಅಂತ ನೋಡೋದಾದರೆ, ನೋಡಿ, ತಂತ್ರಜ್ಞಾನ ಕ್ಷೇತ್ರದಲ್ಲಿ ಈ ತರಹದ ಕ್ವಶನ್ಗಳನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಕೇಳುತ್ತಾನೆ. ಚೀನಾ ವೇಗವಾಗಿ ಪ್ರಗತಿ ಸಾಧಿಸುತ್ತಿದೆ ಮತ್ತು ಈಗ ಚೀನಾದ ವಿಜ್ಞಾನಿಗಳು ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿಕೊಂಡು ಜನರನ್ನು ಅಪರಾಧ ಮಾಡುವ ಯಂತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ ಎಂದು ಹೇಳಿದ್ದಾರೆ. ಇದು ವಿಶ್ವದ ಮೊದಲ ಇಂತಹ ಯಂತ್ರವಾಗಿದೆ. ಈ AI ಪ್ರಾಸಿಕ್ಯೂಟರ್ 97% ಹೆಚ್ಚು ನಿಖರತೆಯೊಂದಿಗೆ ಜನರಿಗೆ ಶುಲ್ಕ ವಿಧಿಸಬಹುದು. ಇದು ಮೌಖಿಕ ವಿವರಣೆಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ಸಂಶೋಧಕರು ಹೇಳಿದ್ದಾರೆ. ಓಕೆ, ಸೊ ಈ ಯಂತ್ರವನ್ನು ಶಾಂಘೈನ ಪುಡಾಂಗ್ ಪೀಪಲ್ಸ್ ಪ್ರೊಕ್ಯೂರೇಟರೇಟ್ ನಿರ್ಮಿಸಿ ಪರೀಕ್ಷಿಸಲಾಗಿದೆ ಅಂತಕ್ಕಂಥ ಮಾಹಿತಿ ನೀಡಿದೆ. ಜೊತೆಗೆ ದೇಶದ ಅತಿದೊಡ್ಡ ಮತ್ತು ಅತ್ಯಂತ ಜನನಿಬಿಡ ಜಿಲ್ಲಾ ಪ್ರಾಸಿಕ್ಯೂಷನ್ ಕಚೇರಿಯಾಗಿದೆ ಎಂದು ಸೌತ್ ಚೀನಾ ಮಾರ್ನಿಂಗ್ ಪೋಸ್ಟ್ ಈ ವರದಿಯನ್ನು ಮಾಡಿದೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕ್ವಶನು ಕೂಡ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನ ಪ್ರಮುಖ ಮಾಹಿತಿ ಇದಾಗಿದೆ. ಹಾಗಾದರೆ ಕ್ವಶನ್ ನೋಡಿ, ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ GRAP ಈಸ್ ಟು ಬಿ ಇಂಪ್ಲಿಮೆಂಟೆಡ್ ಬೈ ವಿಚ್ ಸ್ಟೇಟ್ ಟು ಟೆಕಲ್ COVID-19. ನೋಡಿ, COVID-19 ನಿಭಾಯಿಸಲು ಅಥವಾ ಇದನ್ನು ಕಂಟ್ರೋಲ್ ಮಾಡಲು ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲಾನ್ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ನೋಡಿ, ಈ ತರಹದ ಪ್ಲಾನ್ಗಳನ್ನು ಹೆಚ್ಚಿಗೆ ಒಂದು ಎಕ್ಸಾಮಲ್ಲಿ ಕೇಳಿಬಿಡ್ತಾನೆ. ಓಕೆ, ಸೊ COVID-19 ಇತ್ತೀಚೆಗೆ ಹೆಚ್ಚು ಪ್ರಚಲಿತದಲ್ಲಿದೆ. ಸೊ ಇದನ್ನು ನಿಯಂತ್ರಿಸಲು ಅಥವಾ ಇದನ್ನು ಆ ಒಂದು ಹತೋಟಿಗೆ ತರಲು ಈ ಕೆಳಗಿನ ಯಾವ ರಾಜ್ಯವು ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲಾನ್ ಗ್ರಾಪ್ ಅಂತ ಹೇಳ್ತೀವಿ, ಸೊ ಅನ್ನು ಜಾರಿಗೆ ತಂದಿದೆ ಅಂತಂದರೆ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸರಿಯಾದಂಥ ಉತ್ತರ ನವದೆಹಲಿಯು ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಹಾಗಾದರೆ ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ರು ಅಂತ ನೋಡೋದಾದರೆ, ನೋಡಿ, COVID-19 ನಿಭಾಯಿಸಲು ದೆಹಲಿಯು ಗ್ರೇಡೆಡ್ ರೆಸ್ಪಾನ್ಸ್ ಆ್ಯಕ್ಷನ್ ಪ್ಲಾನ್ ಅನ್ನು ಜಾರಿಗೆ ತರಲು ಸಜ್ಜಾಗಿದೆ. ಇದು ಬಣ್ಣ ಕೊಡೆಡ್ ಕ್ರಿಯಾ ಯೋಜನೆಯಾಗಿದ್ದು ಕಡಿಮೆ ಮಟ್ಟದ ಎಚ್ಚರಿಕೆಯಲ್ಲಿ ಹಳದಿ ಮತ್ತು ಉನ್ನತ ಮಟ್ಟದಲ್ಲಿ ಕೆಂಪು ಹೊಂದಿರುತ್ತದೆ. ಈ ಯೋಜನೆಯಡಿ ಮಾರುಕಟ್ಟೆಗಳು, ಕೈಗಾರಿಕೆಗಳು, ಕಚೇರಿಗಳು ಮತ್ತು ಸಾರ್ವಜನಿಕ ಸಾರಿಗೆಯಲ್ಲಿನ ನಿರ್ಬಂಧಗಳ ಮಟ್ಟವನ್ನು COVID-19 ಪರೀಕ್ಷಾ ಧನಾತ್ಮಕತೆಯ ದರ ಏನಿದೆ ಇದರ ಹೊಸ ಪ್ರಕರಣಗಳು ಮತ್ತು ಆಸ್ಪತ್ರೆಗಳಲ್ಲಿ ಆಮ್ಲಜನಕದ ಹಾಸಿಗೆಗಳ ಆಕ್ಯುಪೆನ್ಸಿಯಂತಹ ಅಂಶಗಳ ಆಧಾರದ ಮೇಲೆ ಇದು ನಿರ್ಧರಿಸಲಾಗುತ್ತದೆ ಅಂತಕ್ಕಂಥ ಮಾಹಿತಿ ಹೊರಹಾಕಿದೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಇದು ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿ ಇದಾಗಿದೆ. ನೋಡಿ, ಇಂಡಿಯಾ ಔಟ್ ಕ್ಯಾಂಪೇನ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಕಂಟ್ರಿ. ನೋಡಿ, ಇಂಡಿಯಾ ಔಟ್ ಈ ಅಭಿಯಾನವು ಯಾವ ದೇಶದೊಂದಿಗೆ ಇತ್ತೀಚೆಗೆ ಸಂಬಂಧಿಸಿದೆ? ಸೊ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ, ಮಾಲ್ಡೀವ್ಸ್. ಮಾಲ್ಡೀವ್ಸ್ ಏನಿದೆ ಇತ್ತೀಚೆಗೆ ಇಂಡಿಯಾ ಔಟ್ ಅಭಿಯಾನವನ್ನು ನಡೆಸಿದೆ. ಕಾರಣ ಏನಂದರೆ, ಭಾರತದ ಮಿಲಿಟರಿ ವಸ್ತುಗಳು ಆ ಮಾಲ್ಡೀವ್ಸ್ನಲ್ಲಿ ತಮ್ಮ ಬಲ ಪ್ರಯೋಗವನ್ನು ಅಂದರೆ ಮಾಲ್ಡೀವ್ಸ್ನ ತೆಕ್ಕೆಗೆ ತೆಗೆದುಕೊಂಡು ಅಲ್ಲಿ ತಮ್ಮ ಮಿಲಿಟರಿ ಉತ್ಪನ್ನವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಭಾರತ ಮಣೆ ಹಾಕುತ್ತಿದೆ ಅಂತಕ್ಕಂಥ ಕಾರಣ ನೀಡಿ ಅಲ್ಲಿನ ಸರ್ಕಾರಗಳು ಇಂಡಿಯಾ ಔಟ್ ಎಂಬತಕ್ಕಂಥ ಅಭಿಯಾನವನ್ನು ಆರಂಭಿಸಿವೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದಾಗಿದೆ, ನೆನ್ಪಿಟ್ಕೊಳ್ಳಿ. ನೋಡಿ, ಮಾಹಿತಿಯ ಪ್ರಕಾರ ಇಂಡಿಯಾ ಔಟ್ ಅಭಿಯಾನವನ್ನು ಮಾಜಿ ಮಾಲ್ಡೀವ್ಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅಬ್ದುಲ್ಲಾ ಯಾಮಿನ್ ಇದರ ಒಂದು ನೇತೃತ್ವವನ್ನು ವಹಿಸಿದ್ದರು. ಇತ್ತೀಚೆಗೆ ಮಾಲ್ಡೀವ್ಸ್ನ ರಾಜಕೀಯ ಪಕ್ಷಗಳು ಪ್ರಚಾರವನ್ನು ವಿರೋಧಿಸಿವೆ. ಕಳೆದ 3 ವರ್ಷಗಳಿಂದ ಸಾಮಾಜಿಕ ಮಾಧ್ಯಮಗಳಲ್ಲಿ ಇಂಡಿಯಾ ಔಟ್ ಘೋಷಣೆಗೆ ಸಾಕ್ಷಿಯಾಗಿದೆ ಅಂತಕ್ಕಂಥ ಮಾಹಿತಿ ನೀಡಿದೆ. ಇನ್ನು ನಡೆಯುತ್ತಿರುವ ಭದ್ರತಾ ಸಹಕಾರದ ಮೂಲಕ ಭಾರತವು ಮಾಲ್ಡೀವ್ಸ್ನಲ್ಲಿ ಮಿಲಿಟರಿ ಉಪಸ್ಥಿತಿಯನ್ನು ರೂಪಿಸಲು ಪ್ರಯತ್ನಿಸುತ್ತಿದೆ ಎಂಬ ಆರೋಪಗಳ ಸುತ್ತ ಇಂಡಿಯಾ ಔಟ್ ಅಭಿಯಾನವು ಕೇಂದ್ರೀಕೃತವಾಗಿದೆ ಅಂತಕ್ಕಂಥ ಮಾಹಿತಿ ಹೊರಹಾಕಿದೆ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕ್ವಶನ್ನು ದಿ ಎಕನಾಮಿಕ್ ಟೈಮ್ಸ್ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ. ನೋಡಿ, ರೇಣುಕಾಜಿ ಡ್ಯಾಮ್ ಪ್ರಾಜೆಕ್ಟ್ ಸೀನ್ ಇನ್ ದ ನ್ಯೂಸ್ ಈಸ್ ಟು ಕಮ್ ಅಪ್ ಇನ್ ವಿಚ್ ಇಂಡಿಯನ್ ಸ್ಟೇಟ್.
ನೋಡಿ, ಸುದ್ದಿಯಲ್ಲಿ ಕಂಡುಬರುವ ರೇಣುಕಾಜಿ ಅಣೆಕಟ್ಟು ಯೋಜನೆ ಭಾರತದ ಯಾವ ರಾಜ್ಯದಲ್ಲಿ ಬರಲಿದೆ ಅಥವಾ ಸ್ಥಾಪನೆಯಾಗಲಿದೆ? ಸೊ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಇದು. ಓಕೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ ಹಿಮಾಚಲ ಪ್ರದೇಶ. ಓಕೆ, ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್. ನೋಡಿ, ಎಕನಾಮಿಕ್ಸ್ ಟೈಮ್ಸ್ ಪೇಪರ್ನಲ್ಲಿ ಮಾಹಿತಿ ಕೊಟ್ಟಿದ್ದರು. ರೇಣುಕಾಜಿ ಮಲ್ಟಿಪರ್ಪೋಸ್ ಪ್ರಾಜೆಕ್ಟ್ ದಿ ಹಿಮಾಚಲ್ ಡ್ಯಾಮ್ ಟು ಕ್ವಿಂಚ್ ದಿಲ್ಲೀಸ್ ಥರ್ಡ್ ಫೇಸ್ ಫಾಂಡ್ ಕ್ರಸಿಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಮಾಹಿತಿಯನ್ನು ಒಳಗೊಂಡಿತ್ತು. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಹಿಮಾಚಲ ಪ್ರದೇಶದ ಮಂಡಿ ಎಂಬತಕ್ಕಂಥ ಇಲ್ಲಿ 6,700 ಕೋಟಿ ರುಗಳ ರೇಣುಕಾಜಿ ಅಣೆಕಟ್ಟು ಯೋಜನೆಗೆ ಅಡಿಪಾಯ ಹಾಕಿದರು. ಒಮ್ಮೆ ಪೂರ್ಣಗೊಂಡ ನಂತರ ಗಿರಿ ನದಿಯ ಮೇಲಿನ ಯೋಜನೆಯು 40 ಮೆಗಾವ್ಯಾಟ್ ಮೇಲ್ಮೈ ಪವರ್ ಹೌಸ್ನಲ್ಲಿ 200 ಮಿಲಿಯನ್ ಯೂನಿಟ್ ಶಕ್ತಿಯನ್ನು ಉತ್ಪಾದಿಸುವ ನಿರೀಕ್ಷೆ ಇದೆ. ಇನ್ನು ಅಣೆಕಟ್ಟಿನ ಶೇಖರಣಾ ಸಾಮರ್ಥ್ಯವು 498 ದಶಲಕ್ಷ ಘನ ಮೀಟರ್ ಆಗಿದ್ದು, ಇದು ದೆಹಲಿಯ ಕುಡಿಯುವ ನೀರಿನ ಅಗತ್ಯತೆಯ ಸುಮಾರು 40% ಪೂರೈಸುತ್ತದೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕ್ವಶನ್ನು ದಿ ಹಿಂದೂ ಪೇಪರ್ನ ಪ್ರಮುಖ ಮಾಹಿತಿಯಾಗಿದೆ. ನೋಡಿ, ವಿಚ್ ಕಂಟ್ರಿ ಸಕ್ಸಸ್ಫುಲಿ ಲಾಂಚ್ಡ್ ದ ಥರ್ಡ್ ಆ್ಯಂಡ್ ಫೈನಲ್ ಡೆಮೋಸ್ಟ್ರೇಷನ್ ಮಿಷನ್ ಆಫ್ ಅಂಗಾರ A5 ರಾಕೆಟ್? ಓಕೆ, ಸೊ ಅಂಗಾರ A5 ರಾಕೆಟ್. ನೋಡಿ, ಅಂಗಾರ A5 ರಾಕೆಟ್ನ 3ನೇ ಮತ್ತು ಅಂತಿಮ ಪ್ರದರ್ಶನ ಕಾರ್ಯಾಚರಣೆಯನ್ನು ಯಾವ ದೇಶವು ಯಶಸ್ವಿಯಾಗಿ ಪ್ರಾರಂಭಿಸಿತು? ಸೊ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಉತ್ತರ ರಷ್ಯಾ. ನೋಡಿ, ಅಂಗಾರ ಎಂಬತಕ್ಕಂಥ ಒಂದು ಉಡಾವಣಾ ನೌಕೆ ಆಗಿರ್ಬೋದು ಅಥವಾ ರಾಕೆಟ್ ಏನಿದೆ, ಈ ಅಂಗಾರ ಎಂಬತಕ್ಕಂಥ ಸೀರೀಸ್ ನಾವು ರಷ್ಯಾ ದೇಶಕ್ಕೆ ಸಂಬಂಧಿಸಿದ್ದು. ಓಕೆ, ಇದನ್ನು ನಿಮಗೆ ನೆನ್ಪಿಟ್ಕೊಳ್ಳಿ. ಅಂಗಾರ ಎಂಬತಕ್ಕಂಥದ್ದು ನಿಮಗೆ ಕ್ವಶನಲ್ಲಿ ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಅಂಗಾರ ಒಂದು ಸೀರೀಸ್ನ ತುಂಬ ಸೀರೀಸ್ಗಳಿದ್ದಾವೆ. ಸೊ ಇದು ರಷ್ಯಾ ದೇಶಕ್ಕೆ ಸಂಬಂಧಿಸಿದೆ. ನೋಡಿ, ಈ ಪೇಪರಲ್ಲಿ ಏನು ಮಾಹಿತಿ ಕೊಟ್ಟಿದ್ರು ಅಂತ ನೋಡೋದಾದರೆ, ರಷ್ಯಾ ತನ್ನ 3ನೇ ಮತ್ತು ಅಂತಿಮ ಪ್ರದರ್ಶನದ ಅಂಗಾರ A5 ಅಥವಾ ಫರ್ಸಿ ರಾಕೆಟನ್ನು ರಷ್ಯಾದ ರಕ್ಷಣಾ ಸಚಿವಾಲಯದ ಸ್ಟೇಟ್ ಟೆಸ್ಟ್ ಕಾಸ್ಮೋಡ್ರೋಮ್ನಿಂದ ಯಶಸ್ವಿಯಾಗಿ ಪ್ರಾರಂಭಿಸಿದೆ. ಇನ್ನು ಸೈಟ್ 35/1 ಪ್ಲೆಸೆಟ್ಸ್ಕ್ ಕಾಸ್ಮೋಡ್ರೋಮ್ ಮಿರ್ನಿ ಅರ್ಖಾಂಗೆಲ್ಸ್ಕ್ ಒಬ್ಲಾಸ್ಟ್ ರಷ್ಯಾ ಅಂಗಾರವನ್ನು ರಷ್ಯಾದ ಮಾಸ್ಕೋದಲ್ಲಿರುವ ಕ್ರನಿಚಿವ್ ಸ್ಟೇಟ್ ರಿಸರ್ಚ್ ಮತ್ತು ಪ್ರೊಡಕ್ಷನ್ ಸ್ಪೇಸ್ ಸೆಂಟರ್ ಅಭಿವೃದ್ಧಿಪಡಿಸಿದೆ ಮತ್ತು ನಿರ್ಮಿಸುತ್ತಿದೆ. ಇದು 2014ರಲ್ಲಿ ತನ್ನ ಮೊದಲ ಉಡಾವಣೆ ನಂತರ 3ನೇ ರಾಕೆಟ್ ಉಡಾವಣೆ ಇದಾಗಿದೆ. ರಷ್ಯಾದ ರಾಜಧಾನಿ ಮಾಸ್ಕೋ, ಕರೆನ್ಸಿ ರಷ್ಯಾದ ರುಬೆಲ್, ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅಂತ ಹೇಳ್ತೀವಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ, ಜೊತೆಗೆ ಒಂದು ಕಾಮೆಂಟನ್ನು ತಪ್ಪದೆ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.